ನಮಸ್ಕಾರ ವೀಕ್ಷಕರೇ, ಮಿಂಟ್ ಕಾಯಿನ್ ಕಲೆಕ್ಷನ್ ಚಾನಲ್ಗೆ ನಿಮಗೆ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲ್ನಲ್ಲಿ ನಿಮಗೆ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಬಗ್ಗೆ ಮತ್ತು ನೋಟುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿರುತ್ತೇವೆ. ನಾಣ್ಯಗಳನ್ನು, ನೋಟುಗಳನ್ನು ತಿಳಿದುಕೊಳ್ಳುವುದರ ಬಗ್ಗೆ, ಪರ್ಚೇಸ್ ಫಂಡ್ ಸೇಲ್ ಅಂದರೆ ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದರ ಬಗ್ಗೆ ತಿಳಿಸುತ್ತಿರುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಕೊಡಿ, ಬೇರೆಯವರಿಗೆ ಶೇರ್ ಮಾಡಿ. ಬೆಲೆ ಬಾಳುವ ಕಾಯಿನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದರ ಬಗ್ಗೆ ತಿಳಿಸಿಕೊಡಲು ಪ್ರಯತ್ನ ಪಡುತ್ತೇವೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ ವೀಕ್ಷಕರೇ. ನಮಸ್ಕಾರ. ವಿಡಿಯೋ ಮಾಡಿದೆ ನಾವು ಈಗ 3 ತಿಂಗಳಾಯಿತು. ನಾವು ಯಾವುದು ಬಿಸ್ನೆಸ್ಸು ರಿಸರ್ಚ್ ಮಾಡಿ ಕೊಡಬೇಕಂತ ಇದ್ದೀವಿ ಹಳ್ಳಿಯವರಿಗೆ. ಈಗ ಅದು ನಾನು ಇನ್ನು 3ನೇ ವಿಡಿಯೋಲಿ ಇದು ಅಪ್ಲೋಡ್ ಮಾಡ್ತೀನಿ. ಈಗ ನಮ್ಮದು ಏನಂದರೆ ರೊಟೇಷನ್ ಕಾಯಿನ್ಸು ಜಾಸ್ತಿ ಬರ್ತಾಯಿದೆ ಈಗ ಸದ್ಯಕ್ಕೆ. ಯಾಕಂದರೆ ಇನ್ನೂ 2 ವರ್ಷ ಬಿಟ್ಟು ನಿಮಗೆ ಕಾಯಿನ್ಸೇ ಸಿಕ್ಕಲ್ಲ, ಮೋಸ್ಟ್ಲಿ ಕಾಯಿನ್ಸೇ ಸಿಕ್ಕಲ್ಲ, ಎಲ್ಲ ಸ್ಟಾಪ್ ಮಾಡ್ತಾರೆ, ಡಿಜಿಟಲ್ ಪೇಮೆಂಟ್ ಆಗಬೇಕಂತ ಇದ್ದಾರೆ. ನೀವು ಅದು ದಯವಿಟ್ಟು ನೋಡಿ. ಈಗ ಆದಷ್ಟು ಕಾಯಿನ್ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ. ಒಳ್ಳೊಳ್ಳೆ ಕಾಯಿನ್, ಎಲ್ಲ ಕಾಯಿನ್ ಅಂತ ಅಲ್ಲ, ಒಳ್ಳೊಳ್ಳೆ ಕಾಯಿನ್ ಕಲೆಕ್ಟ್ ಮಾಡಿ. ಅದರಲ್ಲಿ ಈಗ ಈಸಿ ಅಂದರೆ ನಿಮ್ಮ ಯಾವ್ದು ಕಲೆಕ್ಟ್ ಮಾಡ್ಬೋದು ಅಂದರೆ ರೊಟೇಷನ್ ಕಾಯಿನ್ಸ್, ಎರರ್ ಕಾಯಿನ್ಸ್ ಅಂತ ಬರ್ತದೆ. ಎರರ್ ಕಾಯಿನ್ಸಲ್ಲಿ ನೀವು ಪ್ರತಿಯೊಂದು ಕಾಯಿನ್ ಟ್ವಿಸ್ಟ್ ಮಾಡಿ ನೋಡಿ, ಅದು ಎಷ್ಟಿಗೆ ಇದಾಗ್ತದೆ ಅಂತ ನೋಡಿ, ಎಷ್ಟು ಗಂಟೆ ಈ ಥರ ನಿಮಗೆ ಒಂದು ಇದು ಸಿಗ್ತದೆ. ಕಾಯಿನ್ ಹೋಲ್ಡರಲ್ಲಿ 1, 2, 3 ಅಂತ ಗಂಟೆ 1, 2, 3, 4 ಅಪ್ ಟು 12 o'clock ತನಕ ಇದೆ. ಇದು ರೊಟೇಷನ್ ಕಾಯಿನ್ಸ್ ಅಂತ ಹೇಳ್ತೀವಿ ನಾವು. ಕಾಯಿನ್ ಇದು ನೋಡಿ, ಇದು ಒಂದು ಈ ಕಡೆ ಕರೆಕ್ಟಾಗಿದೆ 5 ಗಂಟೆಗೆ, ಈ ಕಡೆ 9 ಗಂಟೆಯಲ್ಲಿದೆ. ಇದು 9 ಗಂಟೆಯಲ್ಲಿದೆ. ಇದು ರೊಟೇಷನ್ ಕಾಯಿನ್ಸ್. ಒಂದು ನಿಮಿಷ. ಇದು ನೋಡಿ, ಇದು 5 o'clock. ಈ ಕಡೆ ಜಸ್ಟ್ ನೀವು ತಿರ್ಸಿದ್ರೆ ಇದು 9 o'clock 8 o'clock ಇದೆ ಈ ಕಾಯಿನ್. ಆ ಥರ ನೀವು ಸೆಟ್ ಒಂದು ಕಾಯಿನಿಗೆ ನಿಮಗೆ ಇದು 5 rupees ಕಾಯಿನ್, ಇದು ನಿಮಗೆ 100 rupees ತನಕ ಸಿಗ್ತದೆ ಒಂದು ಕಾಯಿನಿಗೆ. ಈಗ ಕಲೆಕ್ಟ್ ಮಾಡಿ. 1 ರೂಪಾಯಿ ಕಾಯಿನ್ ಕಮ್ಮಿ ಸ್ವಲ್ಪ, 25-30 rupees. 2 ರೂಪಾಯಿ ಕಾಯಿನ್ ಒಂದು 40 rupees. 5 rupees ಕಾಯಿನ್ ಒಂದು 100 rupees. 6 o'clock ಇದ್ದರೆ 200-300 rupees ಆ ಥರ ಹೋಗ್ತದೆ. ಇದು 6 o'clock ಬಂದರೆ ಈ ಥರ ಕಾಯಿನ್ಸ್ ನೀವು ಕಲೆಕ್ಟ್ ಮಾಡಿದ್ರೆ ನೀವು ಮಾರ್ಬೋದು. ನನಗೆ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ಬೋದು. ಇದು ಒಂದು ನಿಮಗೆ ಈಸಿ ವೇ ಮನಿ ಮಾಡೋಕ್ಕೆ. ಇದರಲ್ಲಿ ಕಾಯಿನಲ್ಲಿ ಈ ರ್ಯಾರ್ ಕಾಯಿನ್ ಎಲ್ಲ ಹುಡ್ಕೊಂಡು ಹೋದರೆ ನಿಮಗೆ ಸಿಕ್ಕೋದು ಕಷ್ಟ, ತುಂಬ ಇದಾಗ್ತದೆ. ಅದು 2-3 years ಬೇಕು ಒಂದೊಂದು ಕಾಯಿನ್ ಸಿಕ್ಕಬೇಕಂದ್ರೆ. ಅದು ಲಕ್ಕಿದ್ರೆ ಸಿಗ್ತದೆ ನಿಮಗೆ ಬೇಗ. ಆ ಥರ ಇನ್ನೊಂದು ನಮ್ಮದು ಕ್ಲಿಪ್ ಕಾಯಿನ್ಸ್ ಅಂತ ಬರ್ತಾರೆ. ಎಲ್ಲ ಎರರೇ ಕ್ಲಿಪ್ ಕಾಯಿನ್ಸ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಈ ಕ್ಲಿಪ್ ಆಗಿದೆ ಕಾಯಿನ್. ಈ ಥರ ಕಾಯಿನ್ ಕ್ಲಿಪ್ ಕಾಯಿನ್ಸ್ ಅಂತ ಬರ್ತದೆ. ಇದು 1 ರೂಪಾಯಿ, 2 ರೂಪಾಯಿ, 3, 5 rupees, 10 rupeesಲ್ಲಿ ಬಂದರೆ ನಿಮಗೆ ಜಾಸ್ತಿ ಅಮೌಂಟು. ಈವನ್ ಇನ್ ರೊಟೇಷನ್ ಕಾಯಿನ್ಸು 10 rupeesಲ್ಲಿ ಬಂದರೆ ನಿಮಗೆ ಒಳ್ಳೆ ಅಮೌಂಟ್. 20 rupees ಕಾಯಿನಲ್ಲಿ, 10 rupees ಕಾಯಿನಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗ್ತದೆ. ಈಗ 5 rupees ಕಾಯಿನ್ ನಾನು ಏನು ಹೇಳಿದೆ, ರೊಟೇಷನ್ ಕಾಯಿನಲ್ಲಿ 100 rupees ಸಿಗ್ತದೆ ಅಂತ. ನಿಮಗೆ 6 o'clock ಆದರೆ ಒಂದು 200, 250, 300 ಸಿಗ್ತದೆ ನನಗೆ. ಅದು ನಾನು ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಿಮ್ಮ ಕಾಯಿನ್ ಒಳ್ಳೆ ಕಾಯಿನ್ ತೋರಿಸಿದ್ರೆ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಒಂದು ಕಾಯಿನ್ ಅಲ್ಲ, ಒಂದು 5 ಕಾಯಿನ್ 6 ಕಾಯಿನ್ ಕಲೆಕ್ಟ್ ಮಾಡಿ, 10 ಕಾಯಿನು 20 ಕಾಯಿನು. ಮೊನ್ನೆ ನಾನು ಸೇಲ್ ಮಾಡಿದೆ, ಬಾಂಬೆ ಹೋಗಿ ಸೇಲ್ ಮಾಡಿ ಬಂದೆ. ಒಂದು 49 ಸಾವಿರ ಸಿಕ್ತು ನನಗೆ. ಎಲ್ಲ ಕಾಯಿನ್ ಸೇರಿ ತೊಗೊಂಡು ಹೋಗಿದ್ದೆ ನಾನು. ನೀವು ಮಾಡ್ಕೊಳ್ಳಿ, ನೀವು ಮಾಡಿ ಕಲೆಕ್ಟ್ ಮಾಡಿ. ನನಗೆ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ನಾನು ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನಾನು ಪರ್ಚೇಸ್ ಮಾಡಿ. ಇಂಥ ಎರರ್ ಕಾಯಿನ್ಸು ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ನೋಡಿ, ಇದು ಕ್ಲಿಪ್ ಕಾಯಿನ್ ಅಂತ ಒಂದು. ಕರೆಕ್ಟಾಗಿ ನೋಡಿರಲ್ಲ. ಆಯಿತು. ಇನ್ನು ನಾನು ಇನ್ನೊಂದು ಕಾಯಿನ್ ತೋರಿಸ್ತೀನಿ ನೋಡಿ. ಇದು ಆಫ್ ಸೆಂಟರ್ ಕಾಯಿನ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಇದಾಗಿದೆ, ಈ ಕಡೆ ಹೋಗಿದೆ, ಶಿಫ್ಟ್ ಆಗಿದೆ ಪ್ರಿಂಟರ್. ಆಫ್ ಸೆಂಟರ್ ಕಾಯಿನ್ ಅಂತ ಹೇಳ್ತೀವಿ ಇದಕ್ಕೆ. ಇದು ನೋಡಿ,
ಇದು ₹1 ಆಫ್ ಸೆಂಟರ್ ಕಾಯಿನ್ ಅಂತ. ಇನ್ನೂ ಜಾಸ್ತಿ ಹೋಗಿದರೆ ಜಾಸ್ತಿ ಅಮೌಂಟ್ ಸಿಗ್ತದೆ ಒಂದೊಂದು ಇದಕ್ಕೆ. ಯಾಕಂದರೆ ಇದು ಸ್ವಲ್ಪ ಹೋಗಿದೆ, ಜಾಸ್ತಿ ಸಿಕ್ಕಲ್ಲ ನಿಮಗೆ. ಇನ್ನೂ ಸ್ವಲ್ಪ ಅರ್ಧ ಈ ಕಡೆ ಹೋಗ್ತದೆ. ಫುಲ್ ಇಷ್ಟು ಹೋಗಿರೋದು ಇರ್ತದೆ ಕಾಯಿನ್, ಶಿಫ್ಟ್ ಆಗಿದೆ ಇಷ್ಟು. ಅದು 50% ಮೇಲೆ ಹೋಗಿದ್ದರೆ ನಿಮ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗ್ತದೆ, ಅರೌಂಡ್ 300 400 ಆ ಥರ. ಅದು ₹10 ನಿಮ್ಮ ಸಿಕ್ಕಿ ₹10-20 ಈ ಥರ ₹5 ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಸಿಗ್ತದೆ ನಿಮ್ಗೆ. ಅರೌಂಡ್ ₹400 ಸಿಗ್ತದೆ, 500. ಡಿಪೆಂಡ್ ಆಗ್ತದೆ ನಿಮ್ಮ ಕಾಯಿನ್ ಇದು ಕ್ವಾಲಿಟಿ ಹೆಂಗಿದೆ, ಹೊಸದಿದೆಯಾ ಹಳೇದಾಗಿದೆಯಾ, ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ. ಈಗೆಲ್ಲ ಕಲೆಕ್ಟ್ ಮಾಡ್ತಾಯಿದ್ದಾರೆ ಇದು, ಯಾಕಂದ್ರೆ ನೆಕ್ಸ್ಟ್ ಕಾಯಿನು ಕಮ್ಮಿ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತು. ದಯವಿಟ್ಟು ಈ ಥರ 2 ಕಾಯಿನ್ ಇನ್ನೂ ತೋರಿಸ್ತೀನಿ ನಾನು. ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಇನ್ನೂ ಬಿಸ್ನೆಸ್ ಬಗ್ಗೆ ಎಲ್ಲ ಬಗ್ಗೆ ಹೇಳ್ಕೊಡ್ತೀನಿ. ಮನೆಯಲ್ಲಿ ಹೆಂಗೆ ಬಿಸ್ನೆಸ್ ಮಾಡೋದು, ಕಾಯಿನ್ದು ಬರೀ ದುಡ್ಡಲ್ಲ, ಕಾಯಿನ್ ಸಿಗ್ತದೆ, ಕಾಯಿನ್ ಸಿಕ್ಕಲ್ಲ ನಿಮಗೆ. ಬೇರೆ ಟೈಪ್ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ 2-3 ವೀಡಿಯೋ ಬಿಟ್ಟು ಹೇಳ್ತೀನಿ ನಾನೆಲ್ಲ ನಿಮಗೆ. ಅವಾಗ ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಎಲ್ಲ ಹೇಳ್ಕೊಡ್ತೀನಿ. ಆಯಿತು, ನಮಸ್ಕಾರ.